ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಮೋಹನ್ ವಿಶ್ವ ಅವರೇ, ಮುಖ್ಯಮಂತ್ರಿ ಬದಲಾವಣೆ ಆಗಿದೆ, ಸಚಿವ ಸಂಪುಟ 2 ಹಂತಗಳಲ್ಲಿ ವಿಸ್ತರಣೆ ಆಗಿದೆ, ನಾಳೆ ಅಧಿವೇಶನ ಇಟ್ಕೊಂಡು ಇವತ್ತು ಖಾತೆ ಹಂಚಿಕೆ, ಸರ್ಕಾರ ಅಧಿವೇಶನವನ್ನು ಹೆಂಗೆ ಎದುರಿಸುತ್ತೆ ಅದು ಒಂದು ಪ್ರಶ್ನೆ. ಓವರಾಲಿಂಗಿನ ನಿರೀಕ್ಷೆಯಲ್ಲಿರುವ ವಿರೋಧ ಪಕ್ಷ ಪ್ರಿನ್ಸಿಪಲ್ ಅಪೋಸಿಷನ್ ಹೆಂಗೆ ಎದುರಿಸುತ್ತೆ ಅನ್ನೋದು ಪ್ರಶ್ನೆನೇ ಅಲ್ಲ. 100% ಅಜಿತ್ ನೋಡಿ, ನಾವು ವಿರೋಧ ಪಕ್ಷವಾಗಿ ಇನ್ಫ್ಯಾಕ್ಟ್ ಐ ಥಿಂಕ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾದಮೇಲೆ ಇದು 8ನೇ ಸೆಷನ್ 9ನೇ ಸೆಷನ್ ಇರಬೇಕು, ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಸೆಷನ್ನಲ್ಲೂ ಆಲ್ಮೋಸ್ಟ್ ಐ ವಾಸ್ ಪಾರ್ಟ್ ಆಫ್ ದಟ್, ಅಂದರೆ ಆ ಪ್ರಿಪ್ರೇಷನ್ ಟೀಮ್ಗೆ. ಸೊ ನಾವು ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳು ಮುಂಚೆಯಿಂದನೇ ಶುರು ಮಾಡ್ತೀವಿ. ಇಟ್ಸ್ ನಾಟ್ ದಟ್ ಏನೋ ಸಡನ್ನಾಗಿ ಬಂದಲ್ಲಿ ಏನೋ ಮಾಡೋದು ಅಂತ ಏನಲ್ಲ, ಆಯ್ತಲ್ಲ. ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು ಆ ಕೆಲಸನ ಮಾಡಿದ್ದೀವಿ. ಈಗಲೂ ಅಷ್ಟೇ ಅದೇ ಕೆಲಸನೇ ಮಾಡ್ತೀನಿ. ಓಕೆನಾ, ಮಾಡ್ತೀವಿ. ಇನ್ಫ್ಯಾಕ್ಟ್ ಇವತ್ತು ಮಧ್ಯಾಹ್ನ ನಾನು ಯಾವುದೋ ಒಂದು ಇಶ್ಯೂ ತೊಗೊಂಡಿರ್ತೀವಿ, ಡಿಸ್ಕಸ್ ಮಾಡ್ತಾ ಇದ್ದೆ, ಯಾವುದೋ ಒಂದು ಇಂಪಾರ್ಟೆಂಟ್ ಇಶ್ಯೂ ಸದನದಲ್ಲಿ ತರಬೇಕಾಗಿರುವಂಥದ್ದು. ಸೊ ಈ ರೀತಿಯಾಗಿ ನಾವು ರೆಗ್ಯುಲರಾಗಿ ಅಪ್ಡೇಟ್ ಮಾಡಿಕೊಂಡು ನಾವು ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಎದುರಿಸಬೇಕು, ಈ ಆಡಳಿತ ಪಕ್ಷ ಅಥವಾ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಅವ್ರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ಏನು ಪ್ರಶ್ನೆಗಳನ್ನ ಕೇಳಬೇಕು, ಯಾವ ವಿಷಯನ ಹೆಂಗೆ ರೈಸ್ ಮಾಡಬೇಕು ಅನ್ನೋದನ್ನು ನಾವು ರೆಗ್ಯುಲರಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದೊಂದು ಟ್ರೆಂಡ್ ಶುರುವಾಗೋಗ್ಬಿಟ್ಟಿದೆ. ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಕೆಲವೊಂದು ಮೀಡಿಯಾದಲ್ಲೂ ಅಷ್ಟೇ, ಏನು ವಿರೋಧ ಪಕ್ಷ ಬಿಜೆಪಿ ಕರ್ನಾಟಕದಲ್ಲಿ ಹಿಂಗಿದೆ ಅಂತ ಒಂಥರ ಈ ಸಮೂಹ ಸನ್ನೆ ಆಯ್ತಲ್ಲ. ನೋ ನಾವು ವಿರೋಧ ಪಕ್ಷವಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರ ಹಂಗಾರು ಮೂಡಾ ಸೈಡ್ 14 ವಾಪಸ್ ಕೊಟ್ಬಿಡ್ತಾ ಇದ್ರ? 65 ಕೋಟಿ ಏನಕ್ಕೆ ಕೊಡ್ಲಿ ವಾಪಸ್ ಅಂದವ್ರು ಹೆಂಗ್ ವಾಪಸ್ ಕೊಟ್ರು? ನಾವು ಹೋರಾಟ ಮಾಡಿದಕ್ಕೆ ತಾನೇ ಕೊಟ್ಟಿದ್ದು. ವಿರೋಧ ಪಕ್ಷದ ನಾಯಕರಾಗ್ಬೋದು, ರಾಜ್ಯಾಧ್ಯಕ್ಷರಾಗ್ಬೋದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಕ್ಕೆ ಕೊಟ್ಟರು, ಹೋರಾಟ ಮಾಡಿದ್ದ. ಹೋಲ್ಡ್ ಆನ್, ಪಾದಯಾತ್ರೆ ಮಾಡಿದ್ದಾರೆ ಬೆಂಗಳೂರಿನ ಮೈಸೂರು. ಪಾದಯಾತ್ರೆ ಕೊಡ್ತಿದ್ದಿಲ್ಲ ರೀ ಅವರು, ಪ್ರಾಸಿಕ್ಯೂಷನ್ ಅನುಮತಿ. ಐ ಕಾಂಟ್ ಹೆಲ್ಪ್ ಇಟ್, ದಟ್ ಇಸ್ ಯುವರ್ ಅನಾಲಿಸಿಸ್. ಗೊತ್ತಾಯ್ತಲ್ಲ, ಯಾವ ಸಿದ್ದರಾಮಯ್ಯನವ್ರನ್ನ ಒಂಥರ ಏನೋ ಭ್ರಷ್ಟಾಚಾರವೇ ಇಲ್ಲದ ಒಂದು ವ್ಯಕ್ತಿ ಅಂತ ಹೇಳಿ ಒಂದು ಪ್ರೊಜೆಕ್ಟ್ ಮಾಡಿದ್ರು, ಅವ್ರ ವಿಚಾರದಲ್ಲಿ ನಾವು ಅದನ್ನು ಪ್ರೂವ್ ಮಾಡಿದ್ವಿ. ಕೋರ್ಟ್ ಕೊನೆಗೆ ಏನ್ ಹೇಳ್ತೇವೆ ಸೆಕೆಂಡ್ರಿ, ಬಟ್ ಇಟ್ ಇಸ್ ಅವರ್ ಹೋರಾಟ ಓನ್ಲಿ. ತಿರ್ಗಾ ನಾಗೇಂದ್ರ ಇವತ್ತು ಸಚಿವ ಸಂಪುಟದಲ್ಲಿ ಮತ್ತೆ ಸ್ಥಾನ ಪಡ್ಕೊಂಡಿದ್ದಾರೆ. ಆ ಮನುಷ್ಯ 187 ಕೋಟಿ ಫ್ರಾಡ್ ಮಾಡಿದ್ದು ಯಾವ್ದ್ರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾರು ನಾವೇ ತಾನೇ ಹೋರಾಟ ಮಾಡಿದ್ದ ಅವತ್ತು. ತಿರ್ಗಾ ಮೈಸೂರಲ್ಲೇ ತಗೊಳ್ಳಿ ನೀವು, ಇದು ಕರ್ನಾಟಕ ಸಿಲ್ಕ್ ಕಾರ್ಪೊರೇಷನ್ ಜಾಗ ಇತ್ತಲ್ಲ, ಅದನ್ನ ಹೊಡೆದ್ಬಿಟ್ಟಿನ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಂತಿದ್ರು ಕಾಂಗ್ರೆಸ್ನವರು. ಅದ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ನಿಂತ್ಕೊಂಡ್ರೆ ನಾವೇ ವಿರೋಧ ಪಕ್ಷದವ್ರು ಇವತ್ತು ವಾಪಸ್ ಕೊಡ್ಲಿಲ್ವಾ ಜಾಗ ಅವರಾಗಾದ್ರೆ? ತಿರ್ಗಾ ಬೆಳಗಾವಲ್ಲೂ ಅಷ್ಟೇ ರೈತರ ಪರವಾಗಿ ಪ್ರತಿಭಟನೆ ಮಾಡ್ಬೇಕಾದ್ರೆ ರೈತರು ಕಬ್ಬಿನ ಬೆಲೆ ಹೋರಾಟದಲ್ಲಿ ಯಾರು ಹೋಗಿದ್ದು? ನಾವೇ ತಾನೇ ಮಾಡಿದ್ದು. ಇವೆಲ್ಲ ಮಾಡಿದೀವಿ. ತಿರ್ಗಾ ಗೃಹಲಕ್ಷ್ಮಿ ಹಣನೂ ಅಷ್ಟೇ 5,000 ಕೋಟಿ 2 ತಿಂಗಳಿಗೆ ಕೊಟ್ಟೇ ಇಲ್ಲ ಅಂತ ಯಾರು ತೆಗೆದಿದ್ದು? ನಾವೇ ತೆಗೆದಿದ್ದು ವಿರೋಧ ಪಕ್ಷವಾಗಿ. ಸಿ, ಇದನ್ನೆಲ್ಲ ನೋಡ್ಬೇಕು. ಎಲ್ಲರೂ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಏನೋ ಹೇಳೋದಲ್ಲ, ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವೆಲ್ಲ ಕಣ್ಣು ಮುಂದೆ ಇರ್ಲಿ. ನಿಮ್ ಕಾರ್ಯಕರ್ತರಿಗೆ ನೀವು ಹೋಗಿ ಕೇಳಿ. ನಾನ್ ನಮ್ಮ ಕಾರ್ಯಕರ್ತರಿಗೆ ಬಿಜೆಪಿ ಬಹಳ ಸಮರ್ಥ ವಿರೋಧ ಪಕ್ಷ ಇದೆ ಅನ್ನೋದನ್ನ ನಿಮ್ಮ ಕಾರ್ಯಕರ್ತರು ನಮಗೇನ್ ತೊಂದರೆ ಇದೆ? ಈ ಕಾರ್ಯಕ್ರಮ ನೋಡ್ತಿರುವಂತ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ, ನಮ್ಮನ್ನ ಹೇಳ್ತಾ ಇದ್ದೀನಿ, ಟೀಕೆ ಮಾಡಿದಂತ ಒಂದಷ್ಟು ಟ್ರೋಲ್ ಪೇಜ್ಗಳಿಗೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಪೇಜ್ಗಳಿಗೂ ಹೇಳ್ತಾ ಇದ್ದೀನಿ. ಆಸ್ ಸಿಂಪಲ್ ಆಸ್ ದಟ್ ಎಲ್ಲರಿಗೂ ಹೇಳ್ತಾ ಇರೋಂಥದ್ದು ಇದೊಂದು ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ. ನಾನು ನೋಡ್ಬಿಟ್ಟಿದ್ದೀನಿ ಎಲ್ಲ. ಅವರು ಸರ್ಕಾರದಲ್ಲಿದ್ದಾರೆ, ಮೋಹನ್ ವಿಶ್ವ ಅವರು ಸರ್ಕಾರದಲ್ಲಿದ್ದಾರೆ. ಸರ್ಕಾರ ವಿಳಂಬ ಯಾಕೆ ಮಾಡುತ್ತೆ ಅನ್ನೋ ಪ್ರಶ್ನೆ ನಾವು ಕೇಳ್ತೀವಿ. ನೀವು ಯಾಕೆ ಕೇಳ್ತೀರಿ ಅಂತ ಅಂದ್ರೆ ಅವರು ಆಯ್ತು ನಾವು ಕೇಳ್ತೀವಿ, ನೀವು ಉತ್ತರ ಕೊಡೋದು ಬಿಡೋದು ನಿಮ್ಮ ವಿಚಾರ ಅಂತೀವಿ. ಹಂಗೆ ವಿರೋಧ ಪಕ್ಷಗಳಿಗೆ ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕು, ಇನ್ನೂ ಪ್ರಖರ ಆಗಬೇಕು, ಇನ್ನೂ ಜನರ ದನಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ಹೇಳಿದ್ರೆ ಟ್ರೋಲ್ ಮಾಡ್ತೀರಿ ಅಂತಂದ್ರೆ ನಾವೇನ್ ಮಾಡಕ್ಕಾಗತ್ತ? ಅವಾಗ ನೀವು ಪತ್ರಕರ್ತರಾಗಿ ನಮ್ಮ ಪ್ರಶ್ನೆಯನ್ನ ನಾವು ಕೇಳ್ತೀವಿ, ನಿಮಗೂ ಕೇಳ್ತೀವಿ, ಅವ್ರಿಗೂ ಕೇಳ್ತೀವಿ, ಅವ್ರಿಗೂ ಕೇಳ್ತೀವಿ. ಆ ತರ ಸಜೆಷನ್ ಕೊಟ್ರೆ ನಾವು ಖಂಡಿತವಾಗೂ ತಗೊಳ್ತೀವಿ. ಅಲ್ರಿ, ಬಿಟ್ಬಿಟ್ಟು ಏನು ಮಾಡೇ ಇಲ್ಲ, ವಿರೋಧ ಪಕ್ಷ ಬೇಕು, ಜನ ಕೇಳ್ತಿದ್ದಾರೆ, ಅರ್ಥ ಏನು? ಇದನ್ನೇ ಪ್ರತಿನಿತ್ಯ ಹೇಳ್ತಾರಲ್ಲ ಎಲ್ಲಾನು. ಕೇಳಿ, ದೇವೇಗೌಡರ ಬಗ್ಗೆ ಅವ್ರು ಹೇಳ್ತಿದ್ರು, ದೇವರಾಜ ಅರಸರು. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ರು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಹಿ ವಾಸ್. ಯಡಿಯೂರಪ್ಪನವರು ನಾವೇನು ಹೇಳೋದ್ರಿ, ಸಾಮಾನ್ಯ ಜನ ಹೇಳ್ತಿದ್ರು ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ. ನಾವು ಹೇಳ್ತಿದ್ದಿಲ್ಲ, ಅದನ್ನ ಜನ ಹೇಳ್ತಾ ಇದ್ರು. ನಿಜಾನೇ ಅದು. ಸಿದ್ದರಾಮಯ್ಯನವರು ವಿರೋಧ ಪಕ್ಷ ಇದ್ರು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲೂ ಮಾತಾಡಿದ್ರು, ಮುಖ್ಯಮಂತ್ರಿಯಾಗಿ ಮಾತನಾಡಿದ್ರು. ಇಡೀ ಸದನ ತಲೆದೂಗುವಂತೆ ಅವ್ರದ್ದೊಂದು ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಇರ್ತಾ ಇತ್ತು. ಈಗ ಆ ವಿರೋಧ, ಈಗ ಬಸವರಾಜ ಬೊಮ್ಮಾಯಿ ಬಗ್ಗೆ ರಮೇಶ್ ಬಾಬು ಅವರು ಹೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಕನ್ವಿನ್ಸಿಂಗ್ ಆಗಿರ್ತಕ್ಕಂಥ ಒಂದು ಮಾತನ್ನ ಮಾತಾಡ್ತಿದ್ರು. ಇವತ್ತಿನ ವಿರೋಧ ಪಕ್ಷದ ನಾಯಕರು ಆ ರೀತಿ ಮಾತಾಡಲ್ಲ. ಅವ್ರ ಬಗ್ಗೆ ನಾವು ಏನು ನಮ್ಮ ಅಭಿಪ್ರಾಯ ಇದೆ ಹೇಳ್ತೀವಿ. ಅದು ನಿಮ್ಮ ಆರ್ಗ್ಯುಮೆಂಟ್ ಇಂದ ನಮ್ಮ ಅಭಿಪ್ರಾಯ ಬದಲಾಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಏನ್ ಹೇಳ್ಬೇಕು ಜನಕ್ಕೆ ಕನ್ವೆ ಅದನ್ನ ಮಾಡ್ತೀನಿ ಅಷ್ಟೇ. ದಟ್ ಇಸ್ ಲೆಫ್ಟ್ ಟು ಯು ಅಲ್ಟಿಮೇಟ್ಲಿ. ಹಾಗಂತ ನೀವು ಹೇಳಿದನ್ನ ನಾವು ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಹೇಳಬೇಕು, ಹೇಳ್ತೀವಿ. ಆಸ್ ಸಿಂಪಲ್ ಆಸ್ ದಟ್. ಬ್ಯಾಕ್ ಟು ಕ್ಯಾಬಿನೆಟ್. 4 ವಿಷಯ ಹೇಳಿದ್ರಲ್ರಿ. 3 ವರ್ಷ ಈ ಸರ್ಕಾರದಲ್ಲಿ ವಿರೋಧ ಪಕ್ಷವಾಗಿ ನಾವು ಮಾಡಿದ 4 ಹೋರಾಟಗಳು ಅಂತ. ಅದು ನಿಮಗೆ ಸಮಾಧಾನ ಆಗಿದ್ರೆ ಮತ್ತು ಕಾರ್ಯಕರ್ತರಿಗೆ ಸಮಾಧಾನ ಆಗಿದ್ರೆ ಗೋ ಹೆಡ್. ನೆಕ್ಸ್ಟ್ ವಿಷಯ ಒಳ್ಳೆದಾಗ್ಲಿ. ಅಲ್ಲ ಅಷ್ಟೇ ನಾನು ಹೇಳನಲ್ಲ, ಅದು ನೀವು ಪತ್ರಕರ್ತರಾಗಿ ನೀವೇನ್ ಮಾಡಬೇಕು ಮಾತಾಡಿ, ನಾಟ್ ಅನ್ ಇಶ್ಯೂ. ಸಿ, ಮತ್ತೆ ಕಮಿಂಗ್ ಬ್ಯಾಕ್ ಟು ಕ್ಯಾಬಿನೆಟ್ ನೋಡಿ, ಈ ಕ್ಯಾಬಿನೆಟ್ ಅಲ್ಲಿ
ನಾಗೇಂದ್ರ ಅವ್ರ ಬಗ್ಗೆ ಆ ಮಟ್ಟದ ಒಂದಷ್ಟು ವಿರೋಧಗಳು ಬಂತು. ಇದೇ ಪಬ್ಲಿಕ್ ಸರ್ಕಲ್ ಅಲ್ಲೂ ಬಂತು, ಗೊತ್ತಾಯ್ತಲ್ಲ, ಜನಸಾಮಾನ್ಯರ ಮಧ್ಯನೇ ಬಂತು. ತಿರ್ಗಾ ನಾವೊಂದು ವಿರೋಧ ಪಕ್ಷವಾಗಿ ಡೇ ಒನ್ನಿಂದ ಹೇಳ್ಕೊಂಡ್ ಬರ್ತಾ ಇದೀವಿ, ಗೊತ್ತಾಯ್ತಲ್ಲ. ಅವ್ರು ಕಳಂಕಿತ ಶಾಸಕರು, ಇನ್ನು CBI ಚಾರ್ಜ್ ಶೀಟ್ ಹೆಸರಿದೆ ಅವ್ರದ್ದು. ತಿರ್ಗಾ ಹಣ ಎಲ್ಲ ಇಡಿನವ್ರು ಹೇಳಿದ್ದಾರೆ ತೆಲಂಗಾಣ ಚುನಾವಣೆಗೆ ಹೋಗಿದೆ, ಬಳ್ಳಾರಿ ಚುನಾವಣೆಗೆ ಹೋಗಿದೆ ಅಂತ ಹೇಳಿ. ಇಟ್ ವಾಸ್ ಔಟ್ ಅಂಡ್ ಔಟ್ ಓಪನ್ ಲೂಟ್ ಮಾಡಿದ್ದದು. ಯಾವ ತರ ಬ್ಲೈಂಡ್ ಆಗಿ ಲೂಟ್ ಮಾಡ್ಬೇಕಾದ್ರೆ ಲೂಟ್ ಮಾಡಿದ್ರು. ಅಂಥವ್ರನ್ನ ಮತ್ತೆ ನೀವು ತಂದು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದೀರಾ. ಈ ಒಂದು ವಾರ ಸರ್ಕಸ್ನ ನಂತರವೂ ಕೂಡ ಅಟ್ಲೀಸ್ಟ್ ಇವಾಗ್ಲಾದ್ರೂ ಬಿಡ್ತಾರೆ, DK ಶಿವಕುಮಾರ್ ಅವರು ಕಳಂಕರಹಿತವಾದಂತ ಒಂದು ಕ್ಯಾಬಿನೆಟ್ನ ಇಟ್ಕೊಳ್ತಾರೆ ಅಂತ ಅನ್ಕೊಂಡ್ರು ಕೂಡ ನಿಮ್ಮತ್ತವ್ರನ್ನ ವಾಪಸ್ ತಂದು ಕೂಡ್ಸಿದ್ದೀರಾ. ಇದರಿಂದ ಏನ್ ತೋರಿಸುತ್ತಾಗಾರೆ ನಿಮ್ಮ ನೈತಿಕತೆ? ಜಮೀರ್ ಅಹಮದ್ ಖಾನ್ ಅವ್ರನ್ನ ಚೇಂಜ್ ಮಾಡಕ್ಕಾಯ್ತು ನಿಮ್ಗೆ ಅವ್ರ ಖಾತೆನ, ಅವ್ರು ಇದ್ದಂತ ಒಂದು ಇಂಪಾರ್ಟೆಂಟ್ ವಕ್ಫ್ ಮೈನಾರಿಟಿ ಖಾತೆನ. ವೆರಾಸ್ ನಾಗೇಂದ್ರ ಅವ್ರನ್ನ ಮತ್ತೆ ವಾಪಸ್ ತಗೊಳಂಗಾಯ್ತು. ಮತ್ತೆ ಇನ್ನೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರದಲ್ಲಿ ನಾವು ಕೇಳ್ತಾ ಬರ್ತಾ ಇದ್ವಿ, ಗೃಹಲಕ್ಷ್ಮಿ ಹಣನ. ಸಿದ್ದರಾಮಯ್ಯನವರು ಅಷ್ಟೇ ಏನಾಯ್ತು 5,000 ಕೋಟಿ ಅಂತ ಉತ್ತರ ಕೊಡ್ಲಿಲ್ಲ, ರಿಸೈನ್ ಮಾಡ್ಕೊಂಡು ಹೋಗ್ಬಿಟ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಉತ್ತರ ಕೊಡಲಿಲ್ಲ, ರಿಸೈನ್ ಮಾಡ್ಕೊಂಡು ಹೋಗ್ಬಿಟ್ರು. ಇವತ್ತು ಈ ಕ್ಯಾಬಿನೆಟ್ ಪಟ್ಟಿನಲ್ಲಿ ಉತ್ತರ ಕೊಡೋರು ಯಾರು? ಜನಕ್ಕೆ 5,000 ಕೋಟಿ ಯಾರು ಉತ್ತರ ಕೊಡ್ತಾರೆ? ಈವನ್ನ ಉತ್ತರ ಕೊಟ್ಟಿಲ್ಲ. ಏನಾಗಿದೆ ದುಡ್ಡು ಅಂತ ಹೇಳಿ, ಹೋಯ್ತಾ ಹೋಗಿಲ್ವಾ, ಎಲ್ಲೋಯ್ತು, ಏನಕ್ಕೆ ಬಳಕೆ ಆಯ್ತು ಸರ್ಕಾರದ್ದು? ನೋ ಬಡಿ ಹ್ಯಾಸ್ ಆನ್ಸರ್ಡ್. ಈ ತರ ಒಂದು ಕ್ಯಾಬಿನೆಟ್ ಮಾಡೋದ ಇದು? ಈ ತರ ಒಂದು ಸರ್ಕಸ್ ಕ್ಯಾಬಿನೆಟ್ ಮಾಡ್ಕೊಂಡು. ಮತ್ತೆ ಕಾವೇರಿ ವಿಚಾರದಲ್ಲೂ ಅಷ್ಟೇ ರಮೇಶ್ ಬಾಬು ಅವರು ಹೇಳ್ತಾ ಇದ್ರು, ಚಲುವರಾಯಸ್ವಾಮಿ ಅವರಿಗೆ ಕಾವೇರಿ ಏನು ಹೊಸದಲ್ಲ ಅಂತ ಹೇಳ್ಬಿಟ್ಟು. ಹೌದು, ಮಂಡ್ಯ ಭಾಗದವರು ಕಾವೇರಿ ಏನು ಹೊಸದಲ್ಲ ಅಂತ ಅನ್ಕೊಂಡ್ರು ಸಹ ಆಗ ರಾಜ್ಯದಲ್ಲಿ ಬರೀ ಕಾವೇರಿ ಸಮಸ್ಯೆ ಒಂದೇ ಮಾತ್ರ ಇರೋದು. ಇವತ್ತು ತುಂಗಭದ್ರಾ ನಾಲೆಯಿಂದ ಬೆಳೆಗಳಿಗೆ ನೀರು ಹರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡೋರು ಯಾರು? ರಾಮಲಿಂಗಾರೆಡ್ಡಿನ ಕೇಳ್ಬೇಕಾ, ಚಲುವರಾಯಸ್ವಾಮಿನ ಕೇಳ್ಬೇಕಾ? ನಾಳೆ ಬೆಳಗ್ಗೆ ಚಲುವರಾಯಸ್ವಾಮಿ ಅವ್ರಿಗೆ ಹಾಗಾದ್ರೆ ಆ ತುಂಗಭದ್ರಾ ಭಾಗದಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಇದೆಯಾ? ಅದಕ್ಕೆ ಏನು ಉತ್ತರ ಕೊಡ್ತಾರೆ? ತಿರ್ಗಾ ಕಳೆದ 15-20 ದಿವಸ ತಮಿಳ್ನಾಡು ಏನ್ ಮಾಡ್ತಿದೆ ಅಂತಾನೂ ಗೊತ್ತು. ಆ ತಮಿಳ್ನಾಡು ನೀರಿನ ಖಾತೆ ವಿಚಾರದಲ್ಲೂ ಅಷ್ಟೇ ತಿರ್ಗಾ CWRC ಮುಂದೆ, CWMA ಮುಂದೆ ಆರ್ಗ್ಯೂ ಮಾಡಿದವ್ರು ಯಾರೋ, ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರೋ, ಇವತ್ತು ಬಂದು ಸಚಿವರಾಗಿರೋರು ಯಾರೋ, ನಾಳೆ ಆನ್ಸರ್ ಕೊಡೋರು ಯಾರೋ. ನಾವು ಪ್ರಶ್ನೆಗಳನ್ನ ಸರಿಯಾಗಿ ಎತ್ತಿರೋ ವಿರೋಧ ಪಕ್ಷವಾಗಿ ಇವ್ರು ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ? ರಾತ್ರಿ ಖಾತೆ ಹಂಚಿಕೆ ಮಾಡ್ಕೊಂಡು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. CJP ಪ್ರೊಟೆಸ್ಟರ್ಸ್ ಮೇಲೆ ಲಾಠಿ ಚಾರ್ಜು, ಪೆಲೆಟ್ ಗನ್ನು, ಅಶ್ರುವಾಯು ಎಲ್ಲ ಆಗಿದೆ. ಗೃಹ ಸಚಿವರನ್ನಲ್ಲದೆ ಇನ್ಯಾರನ್ನ ಕೇಳೋಣ ಅಂತ ವಿರೋಧ ಪಕ್ಷದವ್ರು ಕೇಳ್ತಿದ್ದಾರೆ. ಗೃಹ ಸಚಿವರು ಸೆಷನ್ಗೆ ಬರ್ತಿಲ್ಲ ಅಂತ ಅವ್ರದ್ದು ಹೋರಾಟ. ಗೃಹ ಸಚಿವರು ಸೆಷನ್ ಬನ್ನಿ, ನಾನು ಚರ್ಚೆಗೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಚರ್ಚೆಗೆ ಇವತ್ತು ಹೇಳಿದ್ದಾರೆ. ಈ ಹಿಂದೆ ಧರ್ಮೇಂದ್ರ ಪ್ರಧಾನ್ ಅವರು ಅಷ್ಟೇ ರಾಜೀನಾಮೆ ಕೊಡೋಕೆ ಮುಂಚೆನೂ ಹೇಳಿದ್ದಾರೆ ಕ್ಲಾರಿಫಿಕೇಶನ್. ರಾಜೀನಾಮೆ ಕೊಟ್ಟ ಮೇಲೂ ಅಷ್ಟೇ ನಾವೊಂದು ಜವಾಬ್ದಾರಿತ ಸರ್ಕಾರವಾಗಿ ಎಲ್ಲಾ ಹೇಳ್ತಾ ಇದೀವಿ, ಬನ್ನಿ ಚರ್ಚೆಗೆ. ಬರಲ್ಲ, ಬಂದ್ರೆ ಗೊತ್ತಾಗುತ್ತೆ ಏನ್ ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳಿ. ಇವತ್ತು ಜಂತರ್ ಮಂತರ್ ಬಗ್ಗೆ ಇಷ್ಟೆಲ್ಲಾ ಮಾತಾಡುವಂತ ಕಾಂಗ್ರೆಸ್ನವರು ಜಾರ್ಖಂಡ್ ವಿಚಾರದಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ. ಅಲ್ಲಿ ಮಾತ್ರ ನಾವು ಬರೀ ಸಪೋರ್ಟ್ ಮಾಡ್ತೀವಿ ಮೀಡಿಯಾ ಮುಂದೆ ಅಷ್ಟೇ. ಸುಮ್ಮನೆ ಇಲ್ಲೊಂಥರ ಅಲ್ಲೊಂಥರ ಅನ್ನೋದಕ್ಕೆ ಹೇಳಿದೆ ಅಷ್ಟೇ. ನನಗೆ ಜಾರ್ಖಂಡ್ ಡಿಸ್ಕಸ್ ಮಾಡೋ ಡಿಬೇಟ್ ಅಲ್ಲ ಇದು. ನಾಳೆ ಸೆಷನ್ ಶುರು ಆಗ್ತಾ ಇದೆ, ಕರ್ನಾಟಕದ ಚರ್ಚೆ ಮಾಡೋಣ. ಅಲ್ಲ, ನಾನು ಅದನ್ನ ಹೇಳಿದೆ, ಕಾಂಗ್ರೆಸ್ ಅವರು ಜಂತರ್ ಮಂತಲ್ ಒಂಥರ, ತಿರ್ಗ ಜಾರ್ಖಂಡ್ ಅಲ್ಲಿ ವಿಚಾರದಲ್ಲಿ ಒಂಥರ ಅಂತ ನಾನು ಹೇಳಿದಷ್ಟೇ. ಮತ್ತಿನ್ನೇನು ಅಲ್ಲ. ನೀವು ಆ ಆಂಗಲ್ ಹೇಳಿದ್ರೆ ನಾವು ಈ ಆಂಗಲ್ ಹೇಳಿದೆ ಅಷ್ಟೇ. ನಾವಿಲ್ಲಿ ಹೇಳೋದು ಇಷ್ಟೇನೆ ಅಲ್ಟಿಮೇಟ್ಲಿ. ರಮೇಶ್ ಬಾಬು ಅವರೇ, ಅಧಿವೇಶನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಇದ್ದಂಗೆ ಸರ್. ಜನರ ತೆರಿಗೆ ದುಡ್ಡಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇರುತ್ತೆ. ಅದರ ಪ್ರತಿ ನಿಮಿಷವೂ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಜನಸಾಮಾನ್ಯರಾದ ನಮ್ಮ ನಿರೀಕ್ಷೆ. ಅದಕ್ಕೋಸ್ಕರ ರಾಜಕೀಯ ಪಕ್ಷಗಳು, ಅಂದರೆ ಆಡಳಿತ ಆಗಲಿ ವಿರೋಧ ಪಕ್ಷ ಆಗಲಿ, ಡೂ ಯುವರ್ ಬೆಸ್ಟ್ ಅನ್ನೋ ನಿರೀಕ್ಷೆ ಅಷ್ಟೇ. ಆ ನಿರೀಕ್ಷೆಯಿಂದ ಇದನ್ನು ಕೇಳಿದ್ವಿ ನಾವು. ನಿಮ್ಮ ನಿರೀಕ್ಷೆ ಖಂಡಿತ ಸರಿ ಇದೆ. ಈಗ ನಿಮ್ಮಿಬ್ಬರಿಗೂ ರಿಪೋರ್ಟಿಂಗಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇದ್ದೀರಾ, ಸೀನಿಯರ್ಸ್ ಇದ್ದೀರಾ. ವಾಟ್ ಈಸ್ ದ ಪ್ರೊಸೀಜರ್? ರಾಮಲಿಂಗಾರೆಡ್ಡಿಯವ್ರ ಮಿನಿಸ್ಟ್ರು, ಚಲುವರಾಯಸ್ವಾಮಿ ಮಿನಿಸ್ಟ್ರು ಅದಲ್ಲ. ನೀವು 15 ದಿನಗಳ ಮುಂಚೆ ನಿಯಮಾವಳಿ ಪ್ರಕಾರ ಪ್ರಶ್ನಾವಳಿಗಳನ್ನ ಕರೆಸಬೇಕು, ಸರ್ಕಾರ ಉತ್ತರ ಕೊಡೋದು. ರಾಮಲಿಂಗಾರೆಡ್ಡಿ ಇರ್ತಾರೋ, DK ಶಿವಕುಮಾರ್ ಇರ್ತಾರೋ, ಚಲುವರಾಯಸ್ವಾಮಿ ಇರ್ತಾರೋ, ಅದು ಒಂದು ಕಡೆ. ಈ ನಾಳೆದ್ದು ಸೆಷನ್ ನಾಳೆಯಿಂದ ಸ್ಟಾರ್ಟು, ನಾಳೆ ಕ್ವಶನ್ ಕೊಡ್ತೀನಿ ಅಂದರೆ ಕೊಡೋಕ್ಕೆ ಬರೋದಿಲ್ಲ. ಅದು ಒಂದು ಪ್ರಾಕ್ಟೀಸ್ ಇರ್ತಕ್ಕಂಥದ್ದು, ಯಾವುದೇ ಅಸೆಂಬ್ಲಿ ಆಗಲಿ ಪಾರ್ಲಿಮೆಂಟ್ ಆಗಲಿ. ನೀವು ಸಾರ್ವಜನಿಕ ಮಹತ್ವದ ವಿಷಯ ಇದ್ದಾಗ ನಿಲುವಳಿ ಸೂಚನೆ ತಂದು ಚರ್ಚೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಮತ್ತು ಕಾಲಿಂಗ್ ಅಟೆನ್ಷನಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ತಾವು ಹೇಳಿದ್ರೆ ಪಾಪ BJP ನಾಯಕರಿಗೆ ಅದನ್ನು ಸರಿಯಾದ ಉತ್ತರ ಕೊಡೋಕ್ಕಾಗಲಿಲ್ಲ. ಪಬ್ಲಿಕ್ ಪರ್ಸೆಪ್ಷನ್ನು, ನಾನೇನು ಅದನ್ನು ಹೊಸದಾಗಿ ಹೇಳ್ತಾ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಶ್ರೀ ಹರಿಪ್ರಸಾದ್ ಸಾಹೇಬರು ಸಾಕಷ್ಟು ಸಲ ಇದನ್ನು ಹೇಳಿದ್ದಾರೆ ಸಾರ್ವಜನಿಕವಾಗಿ. ಕರ್ನಾಟಕದಲ್ಲಿ ಕರ್ನಾಟಕ ಕಂಡಂಥ ಅತ್ಯಂತ ವೈಫಲ್ಯದ ವಿರೋಧ ಪಕ್ಷದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿದ್ದರೆ ಅದು BJPಯವರು. ಯಾವತ್ತೂ ಸಹ ವಿಷಯಾಧಾರಿತವಾಗಿ ವಿಷಯಗಳನ್ನ ಇಟ್ಕೊಂಡು ಚರ್ಚೆ ಮಾಡಲ್ಲ. ನಾಗೇಂದ್ರ ಇಶ್ಯೂ ಇಟ್ಕೊಂಡು ಓಡಾಟ ಮಾಡ್ತೀವಿ, ನಾವು ಸದನ ಬಾಯ್ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಇವತ್ತು ನನಗೆ ತಾವೇ ಕೇಳಿದ್ವಿ, ಮೂಡ ವಿಷಯಕ್ಕಿಲ್ಲಿಂದ ಪಾದಯಾತ್ರೆ ಹೊರಟಾಗ JDSನವ್ರು ಸಹಕಾರ ಕೊಡಲಿಲ್ಲ. JDSಗೆ ಒಂದು ಪ್ರಶ್ನೆ ಕೇಳಿದ್ವಿ, BJP ಅಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಮ ಬಿಡದಿ ಯಾತ್ರೆಗೆ ಅಂತೇಳಿ. ಇವರು ಬಿಡದಿ ಪಾದಯಾತ್ರೆ ಮಾಡ್ತೀವಿ ಅಂದರೆ BJP ನಾವು ಸಹಕಾರ ಕೊಡಲ್ಲ ಅಂತಾರೆ. ಸೊ ಇವರಲ್ಲಿ ಹೊಂದಾಣಿಕೆ ವೈಫಲ್ಯ.
ಯಾವ ವಿಷಯ ಎತ್ಕೋಬೇಕಂತ ಎಲ್ಲದರಲ್ಲೂ ಇರುತ್ತೆ ಸರ್. ಈಗ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಮುಖ್ಯಮಂತ್ರಿಗಳು ಬಂದು ಪ್ರೆಸ್ ಮೀಟಿಂಗ್ ಕೂತ್ಕೊಂಡ್ರೆ MB ಪಾಟೀಲ್ ಪಕ್ಕದಲ್ಲೇ ಇರ್ತಾರಪ್ಪ, ತುಟಿ ಪಟ್ಟಕ್ಕಲ್ಲಿಲ್ಲ. ಬಾಲಕೃಷ್ಣ ಯಾರು ಸಮರ್ಥನೆ ಮಾಡಿದ್ರು ಸರ್ಕಾರ? ನನ್ನ ಪ್ರಶ್ನೆ ಅದಲ್ಲ ನೋಡಿ. ಯಾವತ್ತೂ ಸಹ ಸರ್ಕಾರದಲ್ಲಿ ಅಥವಾ ಸಂಸದೀಯ ವ್ಯವಸ್ಥೆನಲ್ಲಿ ಎಲ್ಲುವರೆಗೆ ವಿರೋಧ ಪಕ್ಷ ಬಹಳ ಆಕ್ಟಿವ್ ಇರುತ್ತೆ, ಅವಾಗ ಸರ್ಕಾರ ಎಚ್ಚರಿಕೆ ಅಂತ ಕೆಲಸ ಮಾಡುತ್ತೆ. ಆ ದೃಷ್ಟಿಕೋನದಲ್ಲಿ ನಾನು ಮಾತಾಡ್ತಾ ಇರ್ತೇನೆ. ನಮ್ದೆಲ್ಲ ಸರಿ ಇದೆ, MB ಪಾಟೀಲ್ ಹೇಳು ಅಂತ ಅಲ್ಲ ಹೇಳ್ತಿರ್ತಕ್ಕಂಥ. ನೀವು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ, ನೀವು ಅಲ್ಲಿಗೆ ಬಿಟ್ರಿ ಅದನ್ನು. ನೀವೇನು ಕೇಳಿದ್ದು? ವಿಜೇಂದ್ರ ಅವರು ಏನು ಮಾತಾಡೋರು, ಏನು ಆಯಿತು ಬಿಡದಿ ಯಾತ್ರೆ ಬಗ್ಗೆ ಅಂತ ಉತ್ತರ ಕೊಟ್ರ ಅವರು? ಸೊ ಈಗ ಅದೇ ನೀವು ಪ್ರಶ್ನೆ ಎತ್ತಿದ್ದು ಬಿಜೆಪಿ ಕರ್ನಾಟಕದಲ್ಲಿ ವೈಫಲ್ಯ ಅಂತ ಅಂದ್ಬಿಟ್ಟು ಚರ್ಚೆ ಆಗ್ತದೆ ಅಂತ ಹೇಳಿ ಅವ್ರೇನು ದಯಮಾಡಿ ನೋಡಿ ಸಮಾಧಾನ ಇದೆ ಅಂತೆ ಸರ್, ಅವ್ರ ಪರ್ಫಾರ್ಮೆನ್ಸ್ ಖಂಡಿತ ನಾನು ಆಬ್ಜೆಕ್ಟ್ ಮಾಡಲ್ಲ. ಬಿಜೆಪಿ ನಾಯಕರು ಹೇಳೋ ಸ್ಟೇಟ್ಮೆಂಟ್ ವೆಲ್ಕಮ್ ಮಾಡ್ತೀನಿ. ಈಗ ನಾವು ಆಸ್ ಅ ಜರ್ನಲಿಸ್ಟ್ ಸೊಸೈಟಿಲಿ ನಾವು ಏನು ಅಬ್ಸರ್ವ್ ಮಾಡ್ತೀವಲ್ಲಪ್ಪ ಅದನ್ನ ಅವ್ರ ಹತ್ರ ಕೇಳ್ತೀವಿ ಅಷ್ಟೇ. ನೀವು ಕೇಳಿ ಸರಿ, ಅವ್ರು ಕೊಟ್ಟಿದ್ದು ಉತ್ತರನ ಒಪ್ಕೊತಾ ಇದ್ದೀನಿ. ಯಾಕೆಂದ್ರೆ ಪಾಪ ಅವ್ರ ಜನಗಳ ಮೇಲೆ ನಂಬಿಕೆ ಇಲ್ಲ, ಜನ ಟೀಕೆ ಮಾಡೋದು ಅವ್ರು ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ನಮ್ಗೇನು ಅಭ್ಯಂತರ ಇಲ್ಲ, ಅಭ್ಯಂತರ ಇಲ್ಲ. ಅಲ್ಲಲ್ಲ, ಯಾರೋ ಒಬ್ಬ ಹುಡುಗ ಬಂದು ಮಾರ್ಕ್ಸ್ ಕಾರ್ಡ್ ತೋರಿಸಿದಾಗ 55% ಇದೆ, ಏನೋ ಇಷ್ಟೇ ತಗೊಂಡಿದ್ಯಾ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಐ ಕ್ಯಾನ್ ಡೂ ಅಂತಂದ್ರೆ ನಾವೇನ್ ಹೇಳೋಣ? ದಟ್ ಇಸ್ ವಾಟ್ ಐ ಅಗ್ರಿ. ನಾನು ಅದು ಡಿಸ್ಪ್ಯೂಟೇ ಮಾಡ್ತೀನಿ. ಅಲ್ಲ, ಸರ್ಕಾರಕ್ಕೆ ಒಪ್ಪೆ ಆಗತ್ತದು, ವಿರೋಧ ಪಕ್ಷಕ್ಕೆ ಒಂದೇ ಅಲ್ಲ. ಸರ್ಕಾರ ಪ್ರಶ್ನೆ ಅಲ್ಲ, ನಾನು ಅದಕ್ಕೆ ಹೇಳದಂಥದ್ದು. ನೋಡಿ, ಅವ್ರು ಕೇಳ್ತಾರೆ ಪ್ರಶ್ನೆ ಏನು, ರಾಮಲಿಂಗಾರೆಡ್ಡಿ ಯಾರು ಉತ್ತರ ಕೊಡ್ತಾರೆ, ಅವ್ರು ಕೊಡ್ತಾರೆ. ಈ ಪ್ರಶ್ನೆ ಯಾವ್ದು ಹಾಕಿದ್ರೆ ನೀವು ಪಟ್ಟಿ ಮಾಡ್ಕೊಳ್ಳಿ. 15 ದಿವಸದ ಮುಂಚೆಲೇ ನೀವು ಪ್ರಶ್ನೆ ಕೊಡೋಂಥದ್ದು ಇವತ್ತಲ್ಲ. ಇವತ್ತು ಕ್ಯಾಬಿನೆಟ್ ನಾಳೆ ಸೆಷನ್ ಸ್ಟಾರ್ಟ್ ಆಯ್ತು, ಇವತ್ತೆಲ್ಲ ಕೊಡೋಂಥದ್ದು. ನೋಟಿಫಿಕೇಶನ್ ಪ್ರಕಾರ ನೀವೇನು ನಿಮ್ಗೆ ಐಡಿಯಾ ಇರಬೇಕು, ಯಾವ ಪ್ರಶ್ನೆ ಎತ್ತಬೇಕು, ಸಾರ್ವಜನಿಕ ವಿಷಯ ಯಾವ ಚರ್ಚೆ ಮಾಡಬೇಕು, ಯಾವ್ದು ಮಾತಾಡಬೇಕು ಅಂತ ನಿಮಗಿರಬೇಕು. ಅದು ಬಿಟ್ಟು ಇವರಾದ ಮಂತ್ರಿಗಳು ಬದಲಾವಣೆ ಯಾವ ಸರ್ಕಾರ ಉತ್ತರ ಕೊಡೋಂಥದ್ದು. ರಾಮಲಿಂಗಾರೆಡ್ಡಿ ಅವರು ಇರ್ತಾರೋ, ಚಲುವರಾಯಸ್ವಾಮಿ ಇರ್ತಾರೋ, ನರೇಂದ್ರ ಸ್ವಾಮಿ ಇರ್ತಾರೋ, ಜಾರ್ಜ್ ಅವರು ಇರ್ತಾರೋ, ಇಟ್ ಈಸ್ ಸೆಕೆಂಡ್ರಿ. ನೋಡಿ, ಅದನ್ನೇ ಈಗ BK ಹರಿಪ್ರಸಾದ್ ಅವರು ಸಾಕಷ್ಟು ಸಲ ಹೇಳಿದ್ರು, ವಿಷಯಾಧಾರಿತವಾಗಿ ಚರ್ಚೆ ಮಾಡಿದ್ರು. ದೇ ಆರ್ ನಾಟ್ ರೆಡಿ. ರಮೇಶ್ ಬಾಬು ಅವರೇ, ಅಷ್ಟು ಲೈಟಾಗಿ ಹೇಳಬೇಡಿ ಅದು ಸೆಕೆಂಡ್ರಿ ಇದು ಸೆಕೆಂಡ್ರಿ ಅಂತ. ಯಾವ ಇಲಾಖೆಯ ನೇತೃತ್ವವನ್ನು ಯಾರು ವಹಿಸಿದ್ದಾರೆ ಅನ್ನೋದು ಮ್ಯಾಟರ್ ಆಗತ್ತೆ. ಹಾಗೆ ಆಗುತ್ತೆ ಸರ್. ಬೆಂಗಳೂರು ನಗರಾಭಿವೃದ್ಧಿ 3 ವರ್ಷ DK ಶಿವಕುಮಾರ್ ಅವರು ಇದ್ರಪ್ಪ, ಈ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ವ್ಯತ್ಯಾಸ ಕಾಣಿಸ್ತಿಲ್ವಾ ಫೀಲ್ಡ್ ನಲ್ಲಿ? ನಾನು ವ್ಯತ್ಯಾಸ ಕಾಣ್ತಾ ಇದೆ. ಯಾರು ಕುತ್ಕೊಂಡಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಸರ್. ಇಟ್ ಇಸ್ ನಾಟ್ ಸೆಕೆಂಡರಿ, ಇಟ್ ಈಸ್ ಪ್ರೈಮರಿ. ಅದೇ ಪ್ರೈಮರಿ. ಇಲ್ಲ, ನಿಮ್ಮ ಪರ್ಸೆಪ್ಷನ್ ಬೇರೆ, ನನ್ನ ಪರ್ಸೆಪ್ಷನ್ ಬೇರೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಬೆಂಗಳೂರು ಸಚಿವರು, ಕೃಷ್ಣ ಬೈರೇಗೌಡರು ಬೆಂಗಳೂರು ಸಚಿವರು, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಸಚಿವರು ಅಲ್ಲ. ಸರ್ಕಾರ ನೀವು ಯಾವುದೇ ಪ್ರಶ್ನೆ ಹಾಕಿದ್ರು ಸರ್ಕಾರ ಉತ್ತರ ಕೊಡುತ್ತೆ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಸರ್ಕಾರ ಉತ್ತರ ಕೊಡುತ್ತೆ. ವ್ಯಕ್ತಿಗಳು ಖಾತೆಗಳು ಬದಲಾಗಿರ್ಬೋದು. ನಮ್ದು ಕಾಂಗ್ರೆಸ್ ಸರ್ಕಾರ ಇದೆ. ನೀವು ಪ್ರಶ್ನೆ ಕೇಳಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ನೀವು ಪ್ರಶ್ನೆ ಕೇಳಕ್ಕೆ ತಯಾರಿಲ್ಲ ಅಂದ್ರೆ ಏನು ವೈಫಲ್ಯ ಆಗಿದೆ ಅಂತ ಕೇಳಕ್ಕಿಲ್ಲದೆ ನೀವು ಕಿತ್ತಾಡ್ಕೊಂಡು ಇವ್ರು ಯತ್ನಾಳ್ ಏನ್ ಹೇಳಿದ್ರು, ಇನ್ನೊಬ್ರು ಏನ್ ಹೇಳಿದ್ರು, ಇಲ್ಲಿ ಹೊಂದಾಣಿಕೆ ಇದೆಯಾ, ನೀವು ಹೊಂದಾಣಿಕೆ ಇಟ್ಕೊಂಡಲ್ಲ. ಬೇರೆ ಇಲಾಖೆ ಬಗ್ಗೆ ಇರ್ಬೋದು. ಜಲಸಂಪನ್ಮೂಲ ಇಲಾಖೆ ನಿಮಗೆ ಜೂನ್ನಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಾಗ ಗೊತ್ತಿದೆ. ಜೂನ್ನಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆ ಆಗಲಿದೆ, ಕರ್ನಾಟಕ ತಮಿಳುನಾಡದ ಸಂಕಷ್ಟ ಸೂತ್ರದ ಜಗಳ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಹೋಗಲಿದೆ ಅನ್ನೋದು. ಆಗಲೇ ನೀವು ಜಲಸಂಪನ್ಮೂಲ ಸಚಿವ ಒಬ್ಬ ಫುಲ್ ಫ್ಲೆಜ್ಜನ್ನು ತರಬೇಕಾಗಿತ್ತು. ನೀವೀಗ ಹೇಳ್ಬೋದು, ಇಲ್ಲ ಇವತ್ತು ರಾಮಲಿಂಗಾರೆಡ್ಡಿ ಇದ್ರು, ನಾಳೆ ಚಲುವರಾಯಸ್ವಾಮಿ ಇದ್ರು. ಇಲ್ಲ, ಕಂಟಿನ್ಯೂಟಿ ಮ್ಯಾಟರ್ಸ್. ನಾಳೆ ಸುಪ್ರೀಂ ಕೋರ್ಟ್ಗೆ ಮ್ಯಾಟ್ರ್ ಹೋಗಬೇಕು, CWMAಗೆ ಹೋಗಿತ್ತು, ಎಕ್ಸ್ಪರ್ಟ್ ಟೆಕ್ನಿಕಲ್ ಕಮಿಟಿಗೆ ಹೋಗಬೇಕಾಗಿತ್ತು. ಆವಾಗ ಜೂನ್ನಿಂದಲೇ ಒಬ್ಬ ಸೀರಿಯಸ್ ಇರ್ತಕ್ಕಂಥ ಜಲಸಂಪನ್ಮೂಲ ಸಚಿವರು ಕರ್ನಾಟಕಕ್ಕೆ ಫಾರ್ ಆರ್ಗ್ಯುಮೆಂಟ್ ಸೇಕ್ ಇವತ್ತು ಜಲಸಂಪನ್ಮೂಲ ಸಚಿವರನ್ನ ಸರ್ಕಾರ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಹೂ ಇಸ್ ಆನ್ಸರಬಲ್? ಚೀಫ್ ಮಿನಿಸ್ಟರ್. ಅದಲ್ಲ ಸರ್, ದಯಮಾಡಿ ಸರ್, ರಿವ್ಯೂ ಮೀಟಿಂಗ್ ಮಾಡಿದ್ದು ಯಾರು ಸರ್? ರಿವ್ಯೂ ಮೀಟಿಂಗ್ ಮಾಡಲಿ. ಹಂಗಂದ್ರೆ ಜಲಸಂಪನ್ಮೂಲ ಸಚಿವರ ಕೆಲಸ ಬೇಕು. ನಾನು ಹೇಳ್ತಾ ಇರೋದು ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಇರಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಸರ್ಕಾರ ಚಲುವರಾಯಸ್ವಾಮಿಯನ್ನ ನೀವು ಯಾರನ್ನ ಮಾಡ್ತಿದ್ರೋ ಜೂನ್ನಿಂದಲೇ ಮಾಡಬೇಕಿತ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿತ್ತು ಕಾವೇರಿ ವಿಷಯ ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ಲಿದೆ. ನಿಜ, ನಾನು ಒಪ್ಕೋತೀನಿ. ನೀವು ಅಲ್ಲಿಂದಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಲಾ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಅಡ್ವೊಕೇಟ್ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಖಾತೆ ವಹಿಸ್ಕೊಂಡ ಮೇಲೆ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಸಾವಿರ ಕೆಲಸ ಇದೆ. ಯಾವ್ದಾರು ಇರ್ಲಿ, ಪ್ರಿಯಾರಿಟಿ ಮೇಲೆ ಮಾಡಿದೀವಿ. ನೀವು ನಿಮ್ಮ ಅನುಕೂಲ ಕೇಳಿದ್ರೆ ಅವ್ರಿಗೆ ಹೇಳಿದ ಮಾತ್ರ ನಾನು ನಿಮ್ಗೂ ಹೇಳ್ತೀನಿ ಸರ್. ನಿಮಗೆ ನೀವು ಮಾಡಿದ ಕೆಲಸ ಖುಷಿ ಇದ್ರೆ ಸಂತೋಷ. ಜನ ನೋಡ್ತಿರ್ತಾರೆ, ಜನ ನೋಡ್ಲಿ ಸರ್. ಅದನ್ನೇ ನಾನು ಹೇಳ್ತಿರ್ತಕ್ಕಂಥದ್ದು. ಜನ ನೋಡೋದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥ ನಮ್ದೇನಿದೆ, ವಿ ಆರ್ ವೆರಿ ಕ್ಲಿಯರ್. ಒಂದು ಹುದ್ದೆಯಲ್ಲಿ ಯಾವ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಆತನಿಗೆ ವಹಿಸಲಾಗಿರೋ ಹುದ್ದೆಯಲ್ಲಿ ಆಸಕ್ತಿ ಎಷ್ಟಿದೆ, ಆತನಿಗೆ ತಿಳುವಳಿಕೆ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅದು ಗ್ರೌಂಡ್ ಲೆವೆಲ್ ನಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ ನಿಮಗೆ.
ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಬಂದ ಮೇಲೆ ಏನು ವ್ಯತ್ಯಾಸ ಆಗಿದೆ ಜನ ನೋಡ್ತಿದ್ದಾರೆ, ನಿಜ ಜನ ಸರ್, ನಾನು ಇಲ್ಲ ಮಾತಾಡ್ತಿದ್ದಾರೆ. ಅಂತ ಹೇಳ್ತಾ ಇಲ್ಲ ಸರ್. ನೀವು ಒಬ್ಬೊಬ್ಬ ಸಚಿವರು ಬಂದಾಗ ವ್ಯತ್ಯಾಸ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಅಟ್ ದ ಸೇಮ್ ಟೈಮ್ ದ ಹೋಲ್ ಗವರ್ಮೆಂಟ್ ಈಸ್ ವರ್ಕಿಂಗ್ ಅಂತ ನಾನು ಹೇಳ್ತಾ ಇರ್ತಕ್ಕಂಥ. ರಾಮಲಿಂಗಾರೆಡ್ಡಿ ಅವ್ರಿಗೆ ಆಸಕ್ತಿ ಇರ್ಲಿಲ್ವಾ ಅಂದ್ರೆ? ಆಸಕ್ತಿ ಇದ್ರೆ ಮನೆಯಿಂದ ರಾಜೀನಾಮೆ ಯಾಕೆ ಬರೆದು ಕಳಿಸ್ತಿದ್ರು? ರಾಜೀನಾಮೆ ಕೊಟ್ಟಿದ್ದ ಕಾರಣ ಬೇರೆ, ಜಲಸಂಪನ್ಮೂಲ ಆಸಕ್ತಿ ಇಲ್ಲ ಅಂತಲ್ಲ. ನನಗೆ ಇನ್ನೊಂದು ಖಾತೆ ಕೊಡಿ ಅಂತ ಕೇಳಿದ್ರು, ಯಾಕೆ ಬದಲಿಸಿದ್ರಿ? ಇಂಥ ನನಗೆ ಆಸಕ್ತಿ ಅದು ಕೊಡಿ ಅಂತ ಕೇಳಿದ್ರು. ಹಂಗಂತ ಕೆಲಸ ಮಾಡಿಲ್ವಾ? ಕಾವೇರಿದವ್ರು ಮೀಟಿಂಗ್ ಮಾಡಲಿಲ್ವಾ? ರಿವ್ಯೂ ಮಾಡಲಿಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಲ್ವಾ? ಡೆಲ್ಲಿಲಿ ಮೀಟಿಂಗ್ ಮಾಡಲಿಲ್ವಾ? ಆಲ್ ಪಾರ್ಟಿ ಎಂಪಿಗಳು ಕರ್ಕೊಂಡು ಮೀಟಿಂಗ್ ಮಾಡಲಿಲ್ವಾ ಡೆಲ್ಲಿಲಿ? ಸರ್ 2 ತಿಂಗಳಿಗೆ ಜಲಸಂಪನ್ಮೂಲ ಇಲಾಖೆ ಸಚಿವರನ್ನ ಬದಲಿಸೋದು, ಪ್ರಶಾಂತ್ ಅವರೇ, ಒಳ್ಳೆ ಬೆಳವಣಿಗೆ ಒಂದ್ ನಿಮಿಷ, ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಆಗಿ ದೇವೇಗೌಡರು ಚೀಮಾರಿ ಹಾಕೋರ್ಗೆ ಆಚೆ ಬರಲಿಲ್ಲ, ಮಿನಿಸ್ಟರ್ ಮೀಟಿಂಗ್ ಮಾಡಲಿಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಡ್ವೊಕೇಟ್ಸ್ ಜೊತೆಲಿ. ಇದೆಲ್ಲ ನಮಗೂ ಗೊತ್ತಿದೆ ಸತ್ಯ ಇಲ್ಲಿ. ಅದಕ್ಕೆ 66 ಓನ್ ಸರ್, ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.